ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅತಿಯಾಗಿ ಕೂದಲು ಉದುರೋದಿರ್ಬೋದು, ದೇಹದ ತೂಕ ಹೆಚ್ಚಾಗೋದಿರ್ಬೋದು, ಖಿನ್ನತೆ, ಮಾನಸಿಕ ಆತಂಕ ಒಳಗಾಗೋದು, ಹಾಗೆಯೇ ಬಹಳಷ್ಟು ಇದು ಏನಪ್ಪ ಅಂತಂದರೆ ಗಂಟಲಲ್ಲಿ ಊತ ಕಾಣಿಸ್ಕೊಳ್ಳೋದು, ಈ ಥರ ಕೆಲವೊಂದು ಲಕ್ಷಣಗಳಿಗೆ ನಾವು ಥೈರಾಯ್ಡ್ ಅಂತ ಹೇಳ್ತೀವಿ. ಥೈರಾಯ್ಡ್ ಸಮಸ್ಯೆ ಅದರಲ್ಲೂ ಮಹಿಳೆಯರನ್ನೇ ಹೆಚ್ಚಾಗಿ ಕಾಡುತ್ತೆ. ಯಾಕೆ ಬರುತ್ತೆ ಥೈರಾಯ್ಡ್ ಸಮಸ್ಯೆ? ಥೈರಾಯ್ಡ್ನಿಂದ ಯಾವೆಲ್ಲ ಅಪಾಯಗಳಿವೆ? ಇದನ್ನು ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಿದ್ದಾರೆ ಡಾಕ್ಟರ್ ಆನಂದ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಬನ್ನಿ ಡಾಕ್ಟರ್ ಆನಂದ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸೊ ಮುಖ್ಯವಾಗಿ ಥೈರಾಯ್ಡ್ ಅಂತಂದರೆ ಮಹಿಳೆಯರನ್ನೇ ಹೆಚ್ಚಾಗಿ ಕಾಡುತ್ತೆ. ಸೊ ಸ್ತ್ರೀಯರಲ್ಲೇ ಹೆಚ್ಚಾಗಿ ಕಂಡುಬರುವಂತಹ ಈ ಥೈರಾಯ್ಡ್ ಅಂದರೆ ಏನು, ಇದರ ಲಕ್ಷಣಗಳೇನು ಅಂತೀರಾ? ನೋಡಿ, ಥೈರಾಯ್ಡ್ ಅಂದರೆ ಇದೊಂದು ಗ್ರಂಥಿ. ಸೊ ಇಟ್ ಈಸ್ ಎ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ಕತ್ತಿನ ಭಾಗದಲ್ಲಿ ಇದು ಇರುವಂಥ ಒಂದು ಗ್ರಂಥಿ. ಸೊ ಇದು ಮುಖ್ಯವಾಗಿ 2 ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಸೊ ಅದು ಒಂದು T3 ಅಂತ ಹೇಳ್ತೀವಿ, ಅಂದರೆ ಟ್ರೈ ಅಯೋಡೋ ಥೈರೋನಿನ್ ಅಂತ ಹೇಳ್ತೀವಿ, ಮತ್ತು T4 ಅಂತೀವಿ, ಅಂದರೆ ಥೈರಾಕ್ಸಿನ್ ಅಂತ ಅಂದ್ಬಿಟ್ಟು. ಇವೆರಡು ಹಾರ್ಮೋನು ನಮ್ಮ ದೇಹದಲ್ಲಿರತಕ್ಕಂಥ ಮೆಟಬಾಲಿಸಮ್ಗೆ ತುಂಬ ಅತ್ಯವಶ್ಯಕ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫಂಕ್ಷನ್ಸು ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ಆಫ್ ದ ಬಾಡಿಗೆ ಯಾವುದೇ ಥರ ಫಂಕ್ಷನ್ಸ್ ಕ್ಯಾರಿ ಔಟ್ ಮಾಡೋದಕ್ಕೆ ಈ ಥೈರಾಯ್ಡ್ ಹಾರ್ಮೋನ್ಸ್ ವೆರಿ ಎಸೆನ್ಷಿಯಲ್ ಅಂತಲೇ ಹೇಳ್ತೀವಿ. ಸೊ ಯಾವಾಗ ಈ ಥೈರಾಯ್ಡ್ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಉಂಟಾಗುತ್ತೆ ಆವಾಗ ನಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಬರುತ್ತೆ. ಈ T3 ಮತ್ತು ಈ T4 ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಹಾರ್ಮೋನ್ ಇರುತ್ತೆ. ಅದನ್ನು ನಾವು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ಪಿಟ್ಯೂಟರಿ ಅನ್ನೋ ಒಂದು ಗ್ರಂಥಿಯಲ್ಲಿ ಉತ್ಪತ್ತಿ ಆಗುವಂಥದ್ದು. ಸೊ ಈ ರೀತಿಯಾಗಿ ಥೈರಾಯ್ಡ್ ಹಾರ್ಮೋನ್ಸು ನಾರ್ಮಲ್ ಲೆವೆಲ್ಸಲ್ಲಿ ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಇದರಲ್ಲಿ ಇಂಬ್ಯಾಲೆನ್ಸ್ ಕಂಡುಬರುತ್ತೆ ಆವಾಗ ನಾನಾ ಥರ ತೊಂದರೆಗಳು ಕಾಣಿಸ್ತಾ ಬರುತ್ತೆ. ಸೊ ಥೈರಾಯ್ಡ್ ಆ್ಯಕ್ಚುಲಿ ಹೆಂಗೆ ಗೊತ್ತಾಗುತ್ತೆ ಅಂತ, ಈ ಲಕ್ಷಣಗಳು ಹೊರತುಪಡಿಸಿ ನೋವಿರಲ್ಲ ಆ್ಯಕ್ಚುಲಿ, ಏನಾಗುತ್ತೆ? ಅದು ಊದ್ಕೊಳ್ಳುತ್ತಾ ಅಥವಾ ಗಡ್ಡೆ ಥರ ಇರುತ್ತಾ, ಏನಾಗುತ್ತೆ? ನೋಡಿ, ಮುಖ್ಯವಾಗಿ ಕೆಲವ್ರಿಗೆ ಥೈರಾಯ್ಡ್ ಅಂತ ಅಂದಾಗ ನಾನು ಮೊದಲೇ ಹೇಳಿದಾಗೆ ಇದು ಕತ್ತು ಭಾಗದಲ್ಲಿರುವಂಥ ಗ್ರಂಥಿ ಆಗಿರೋದ್ರಿಂದ ಕೆಲವ್ರಿಗೆ ಕತ್ತು ಭಾಗದಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು, ಕೆಲವ್ರಿಗೆ ಗಂಟ್ಲಲ್ಲಿ ಒಂಥರ ಇರಿಟೇಷನ್ ಆಗುವಂಥದ್ದು, ಮತ್ತು ನುಂಗೋದಕ್ಕೆ ಕಷ್ಟ ಆಗೋ ಥರದ್ದು, ಮತ್ತು ಇನ್ನು ಕೆಲವ್ರಿಗೆ ತೂಕ ಹೆಚ್ಚಾಗುವಂಥದ್ದು, ಮತ್ತು ಏರ್ ಫಾಲ್ ಆಗುವಂಥದ್ದು, ಮತ್ತು ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂತೀವಿ. ಆ ರೀತಿಯಾದಂಥ ಅನೇಕ ತೊಂದರೆಗಳು ಕಾಣಿಸ್ಕೊಳ್ತಾ ಬರುತ್ತೆ. ನಾನು ಮೊದಲೇ ಹೇಳಿದಾಗೆ 2 ರೀತಿಯಾದಂಥ ಥೈರಾಯ್ಡ್ ಕಾಣಿಸ್ಕೊಳ್ತಾ ಬರುತ್ತೆ. ಮೊದಲನೇದಾಗಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅಂದರೆ ಥೈರಾಯ್ಡ್ ಹಾರ್ಮೋನು ಕಡಿಮೆ ಉಂಟಾಗುವಂಥದ್ದು, ನಾರ್ಮಲ್ ಲೆವೆಲ್ಗಿಂತ ಕಡಿಮೆ ಇದ್ದದ್ದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತೀವಿ. ಇದಕ್ಕೆ ಮುಖ್ಯವಾಗಿ ಕಾರಣ ಅಂತ ಅಂದಾಗ ಅಯೋಡಿನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಅಯೋಡಿನ್ ಡಿಫಿಷಿಯನ್ಸಿಯಿಂದ ಈ ತೊಂದರೆ ಉಂಟಾಗುತ್ತೆ ಒಂದನೇದಾಗಿ. ನೆಕ್ಸ್ಟು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ, ಅಂದರೆ ಇಮ್ಯೂನ್ ಸಿಸ್ಟಮು ಥೈರಾಯ್ಡ್ ಗ್ಲ್ಯಾಂಡ್ ಎಗೇನ್ಸ್ಟಾಗಿ ಆ್ಯಕ್ಟ್ ಮಾಡೋದ್ರಿಂದ ಅದನ್ನು ಡೆಸ್ಟ್ರಾಯ್ ಮಾಡಿ ಆ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ನ ಕಡಿಮೆ ಮಾಡುವಂಥದ್ದು. ಇದನ್ನು ನಾವು ಹಷಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಕೂಡ ಹೇಳ್ತೇವೆ. ಮೂರನೇದಾಗಿ ಕಂಜೆನೈಟಲ್ ಹೈಪೋಥೈರಾಯ್ಡಿಸಮ್ ಅಂತೀವಿ, ಅಂದರೆ ಕೆಲವರಲ್ಲಿ ಥೈರಾಯ್ಡ್ ಗ್ಲ್ಯಾಂಡು ಇಲ್ಲದೆ ಇರೋವಂಥದ್ದು ಅಥವಾ ಕತ್ತು ಭಾಗದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೋ ಸಿಚುಯೇಟ್ ಆಗಿರೋವಂಥದ್ದು. ಈ ರೀತಿಯಾಗಿ ಇರೋರಲ್ಲಿ ಕೂಡ ಈ ಥರ ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು. ಮತ್ತು ಕೆಲವರಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಪೋಸ್ಟ್ ಪಾರ್ಟಮ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಪ್ರೆಗ್ನೆನ್ಸಿ ನಂತರ ಕಂಡುಬರ್ತಕ್ಕಂಥದ್ದು. ಮತ್ತು ಕೆಲವರಲ್ಲಿ ಪ್ಯೂಬರ್ಟಿ ಏಜಲ್ಲಿ ಕೂಡ ಕಂಡುಬರ್ತಕ್ಕಂಥದ್ದು. ಈ ಥೈರಾಯ್ಡ್ ಸಮಸ್ಯೆ ಮುಖ್ಯವಾಗಿ 20 ರಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಇಟ್ ಈಸ್ ವೆರಿ ಕಾಮನ್ಲಿ ಸೀನ್ ಇನ್ ಫೀಮೇಲ್ಸ್ ಅಂತಲೇ ಹೇಳ್ಬೋದು. ಸೊ ಎಂಥ ವಯಸ್ಸಲ್ಲಿ ಕಂಡುಬರುತ್ತೆ, ಆಮೇಲೆ ಎಂಥ ಜೆನೆಟಿಕ್ ಆಗಿ ಬರುವಂಥ ಪ್ರಾಬ್ಲಮ್ ಆಯಿತು ಅಂದರೆ ಇಂಥ ಸರ್ಟೈನ್ ಏಜಲ್ಲಿ ಮಿಡ್ಲ್ ಏಜಲ್ಲಿ ಬರುತ್ತೆ ಹೆಣ್ಮಕ್ಳಿಗೆ, ಅಥವಾ ನಂತರ ಬರುತ್ತೆ? ಅದೇ ಮಿಡ್ಲ್ ಏಜ್ ಫೀಮೇಲ್ಸಲ್ಲೇ ಹೆಚ್ಚಾಗಿ ಕಂಡುಬರುವಂಥದ್ದು. ಸೊ ಅದರಲ್ಲೂ 20 ರಿಂದ 40 ವರ್ಷದ ವಯಸ್ಸಿನವರಲ್ಲೇ ಹೆಚ್ಚಾಗಿ ಕಂಡುಬರುವಂಥದ್ದು. ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರೋವಂಥವರಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ಸೊ ಇದು ಸ್ತ್ರೀಯರಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ ಅನ್ನೋದು ಒಂದು ಆತಂಕದ ವಿಷಯದ ಜೊತೆಗೆ ಬಂಜಿತನಕ್ಕೂ ಕೂಡ ಇದು ಥೈರಾಯ್ಡ್ ಸಮಸ್ಯೆ ಕಾರಣ ಆಗುತ್ತೆ. ಹೌದು, ಖಂಡಿತವಾಗಿ. ನಾನು ಮೊದಲೇ ಹೇಳಿದಾಗೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂತ ಹೇಳಿದೆ. ಸೊ ಯಾವಾಗ ಈ ಹಾರ್ಮೋನ್ ಲೆವೆಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಮೆನ್ಸಸ್ಸು ರೆಗ್ಯುಲರಾಗಿ ಆಗೋದಿಲ್ಲ, ಅಥವಾ ಓವಮ್ ಅಂತ ಏನು ಹೇಳ್ತೀವಿ, ಓವುಲೇಷನ್ ಸರಿಯಾಗಿ ಆಗೋದಿಲ್ಲ. ಸೊ ಆವಾಗ ಈ ಥರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕಂಡು ಬರ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೂ ಅನೇಕ ರೀತಿಯಲ್ಲಿ ಕೂಡ ಸಮಸ್ಯೆ ಕಂಡು ಬರ್ತಾ ಹೋಗುತ್ತೆ. ಸೊ ಮಕ್ಕಳಲ್ಲಿ ಈ ಸಮಸ್ಯೆ ಕಂಡುಬರುತ್ತಾ? ಖಂಡಿತವಾಗಿಯೂ. ಈ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ, ಅಂದರೆ ಹೈಪೋಥೈರಾಯ್ಡಿಸಮ್ ಚಿಕ್ಕ ಮಕ್ಕಳಲ್ಲಿ ಕಂಡು ಬಂದರೆ ಅದನ್ನು ನಾವು ಕ್ರಿಟಿನಿಸಮ್ ಅಂತ ಕರಿತೇವೆ. ಸೊ ಇಂಥ ಮಕ್ಕಳಲ್ಲಿ ಬೆಳವಣಿಗೆ ತುಂಬ ಕಡಿಮೆ ಆಗುವಂಥದ್ದು, ತುಂಬ ಚಿಕ್ಕವರು ಇರುವಂಥದ್ದು, ಮತ್ತು ತುಂಬ ಅಂದರೆ ಹಸಿವೆ ಆಗದೆ ಇರೋವಂಥದ್ದು, ಊಟ ಸರಿಯಾದ ಟೈಮಿಗೆ ತಿಂದೇ ಇರೋವಂಥದ್ದು, ತುಂಬ ಟೈರ್ಡ್ ಆಗಿರೋವಂಥದ್ದು, ತುಂಬ ಎಮ್ಯಾಸಿಯೇಷನ್ ಅಂತ ಹೇಳ್ತೀವಿ, ಅಂದರೆ ಸರಿಯಾಗಿ ಬೆಳವಣಿಗೆ ಇಲ್ಲದೆ ಇರೋವಂಥದ್ದು. ಸೊ ಈ ರೀತಿಯಾಗಿ ಕಂಡುಬರುತ್ತೆ.
ಸೊ ಇದು ಥೈರಾಯ್ಡ್ ಅಂದರೆ ಸುಮಾರು ವಿಧಗಳಿದೆ ಅಂತ ಹೇಳಿದ್ರಿ. ಸೊ ಯಾವುದು ತುಂಬ ಅಂದರೆ ಅಪಾಯಕಾರಿ, ಆಮೇಲೆ ಟ್ರೀಟ್ ಮಾಡೋಕ್ಕೆ ಆಗಲ್ಲ, ಕ್ಯೂರ್ ಆಗಲ್ಲ ಅಂತ ಆ ಥರ ಏನಾದರೂ ಇದೆಯಾ? ಆ ಥರ ಏನಿಲ್ಲ ನೋಡಿ, ಸರಿಯಾದ ಸಮಯದಲ್ಲಿ ಇದು ಚಿಕಿತ್ಸೆ ತಗೊಂಡ್ರೆ ಖಂಡಿತವಾಗಿ ಕ್ಯೂರ್ ಮಾಡಬಹುದು. ಸೊ ಕಾಮನ್ ಆಗಿ ಕಂಡುಬರುವಂಥದ್ದು ಹೈಪೋಥೈರಾಯ್ಡಿಸಮ್. ಸೊ ಹೈಪರ್ ಥೈರಾಯ್ಡಿಸಮ್ ಕೂಡ ಕಂಡುಬರುತ್ತೆ, ಅದು ಹೆಚ್ಚಾಗಿ ಮೇಲ್ಸ್ ಅಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಅನುವಂಶಿಕವಾಗಿ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ? ಸುಮಾರು ಒಂದು 15 to 20% ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಜೆನೆಟಿಕಲ್ಲಿ. ಸೊ ಈಗ ಬಂಜಿತನದ ಅಪಾಯ ಇದೆ ಅಂತ ಹೇಳಿದ್ವಿ. ಸೊ ಪ್ರೆಗ್ನೆಂಟ್ ಆಗೋದು ಚಾನ್ಸಸ್ ಕಡಿಮೆ ಅಂತ. ಸೊ ಅಂದ್ರೆ ಯಾವಾಗ ಗೊತ್ತಾಗುತ್ತೆ ಇದು ಮೆನ್ಸಸ್ ಇರ್ರೆಗ್ಯುಲಾರಿಟಿ ಇರುತ್ತೆ? ಹೌದು, ಅಂದ್ರೆ ನೋಡಿ ಕೆಲವರಿಗೆ ಮೆನ್ಸಸ್ ಇರೆಗ್ಯುಲರ್ ಸಿನ್ಸ್ ಮೆನಾರ್ಕೆ, ಅಂದ್ರೆ ಮೆನ್ಸಸ್ ಸ್ಟಾರ್ಟ್ ಆದಾಗ್ಲಿಂದ ಕೂಡ ಇರೆಗ್ಯುಲರ್ ಇರುವಂಥದ್ದು, ಅಥವಾ ಕೆಲವರಿಗೆ ಅಮೆನೋರಿಯಾ ಅಂತೀವಿ, ಅಂದ್ರೆ ಒಂದು 3 months ಅಥವಾ 6 months ಮೆನ್ಸಸ್ ಆಗದೆ ಇರುವಂಥದ್ದು. ಮತ್ತೆ ಕೆಲವರಿಗೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂತೀವಿ, ಅಂದ್ರೆ once in 45 days ಅಥವಾ once in 2 months ಆಗುವಂಥದ್ದು. ಈ ರೀತಿಯಾಗಿ ಇರೆಗ್ಯುಲರ್ ಮೆನ್ಸಸ್ ಇರುವಂಥದ್ದು. ಜೊತೆಗೆ ನಾವು ಒಂದು ಟೆಸ್ಟ್ ಮಾಡಿಸ್ತೀವಿ, ಫಾಲಿಕ್ಯುಲರ್ ಸ್ಟಡಿ ಅಂತ ಅಂದ್ಬಿಟ್ಟು. ಈ ಫಾಲಿಕ್ಯುಲರ್ ಸ್ಟಡಿಲಿ ಕೂಡ ಏನು ಆ ಓಮ್ ಅನ್ನೋದು ಫಾಲಿಕಲರ್ ಸರಿಯಾದ ಡೇನಲ್ಲಿ ರಪ್ಚರ್ ಆಗದೆ ಇರುವಾಗ ಸೊ ಈ ತೊಂದರೆ ಕಾಣಿಸ್ಕೊಳ್ತಾ ಬರುತ್ತೆ. ಓಕೆ, ಪುರುಷರಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಇದು ಥೈರಾಯ್ಡ್ ಸಮಸ್ಯೆ? ಪುರುಷರಲ್ಲಿ ಮುಖ್ಯವಾಗಿ ನಾವು ಕಂಡುಬರುವಂಥದ್ದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಥೈರಾಯ್ಡ್ ಹಾರ್ಮೋನ್ಸು ಹೆಚ್ಚಾಗಿ ಉತ್ಪತ್ತಿಯಾಗಿ ಕಂಡುಬರುವಂಥದ್ದು. ಈ ತೊಂದರೆನ ನಾವು ಗ್ರೇವ್ಸ್ ಡಿಸೀಸ್ ಅಥವಾ ಥೈರಾಯ್ಡಾಕ್ಸಿಕೋಸಿಸ್ ಅಂತ ಕೂಡ ಹೇಳ್ತೇವೆ. ಸೊ ಹೆಚ್ಚಾಗಿ ಈ ತೊಂದರೆಯಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಆಂಗ್ಸೈಟಿ ಇರುವಂಥದ್ದು, ಟ್ರೆಮರ್ಸ್ ಆಗುವಂಥದ್ದು, ಮತ್ತು ಡಿಪ್ರೆಷನ್ ಆಗುವಂಥದ್ದು, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ, ಮತ್ತು ತುಂಬ ಹಶ್ವಾಗುವಂಥದ್ದು, ಮತ್ತು ಎಷ್ಟೇ ಊಟ ತಿಂದರೂ ಸಹ ವೆಯ್ಟ್ ಲಾಸ್ ಆಗುವಂಥದ್ದು, ಮತ್ತು ಈಟ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ಶೆಕೆ ತಡೆಯೋಕ್ಕಾಗದೇ ಇರೋಷ್ಟು ತೊಂದರೆ ಆಗುವಂಥದ್ದು, ಮತ್ತು ಪ್ಯಾಲ್ಪಿಟೇಷನ್ ಅಂತ ಹೇಳ್ತೀವಿ, ಅಂದರೆ ಎದೆ ಒಡ್ಕೊಳ್ಳೋದು. ಸೊ ಈ ರೀತಿಯಾದಂಥ ಅನೇಕ ತೊಂದರೆಗಳು ಕಾಣಿಸ್ಕೊಳ್ತಾ ಬರುತ್ತೆ. ಮತ್ತು ಕಣ್ಣು ಕೂಡ ಅಫೆಕ್ಟ್ ಆಗುತ್ತೆ. ಕಣ್ಣು ಐಬಾಲ್ಸು ಪ್ರೊಟ್ರೂಷನ್ ಇರುತ್ತಂತೆ, ಕಣ್ಣಿನ ಗುಡ್ಡ ಏನಿರುತ್ತೆ ಅದು ಆಚೆ ಬಂದಂಗೆ ಕಾಣಿಸ್ಕೊಳ್ಳುವಂಥದ್ದು. ಅದನ್ನು ನಾವು ಗ್ರೇವ್ಸ್ ಆಪ್ಥಾಲ್ಮೋಪತಿ ಅಂತ ಕೂಡ ಹೇಳ್ತೇವೆ. ಈಗ ಜೀವನ ಕ್ರಮ ಥೈರಾಯ್ಡ್ ಸಮಸ್ಯೆ ಬರುವಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ? ಖಂಡಿತವಾಗಿಯೂ ಇದು ಥೈರಾಯ್ಡ್ ಡಿಸೀಸ್ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಫ್ಯಾಕ್ಟರ್ಸ್ ನಾನು ಮೊದಲೇ ಹೇಳಿದಾಗ ಇದೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರೋದ್ರಿಂದ ಸೊ ದೆರ್ ಆರ್ ಮೆನಿ ಫ್ಯಾಕ್ಟರ್ಸ್ ಲೈಕ್ ಸ್ಟ್ರೆಸ್ಸಿಂದ ಆಗಿರ್ಬೋದು, ಅಥವಾ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಅಂದರೆ ಸರಿಯಾದ ಟೈಮ್ಗೆ ಆಹಾರ ತಗೊಳ್ಳದೇ ಇರೋವಂಥದ್ದು, ಮತ್ತು ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಒಳ್ಳೆ ಪೌಷ್ಟಿಕಾಂಶ ಇರೋಂಥ ಆಹಾರ ತಗೊಳ್ಳದೇ ಇರೋವಂಥದ್ದು, ಮತ್ತು ಕ್ಯಾಬೇಜ್ ಅಥವಾ ಕಾಲಿಫ್ಲವರ್ ಮತ್ತು ಪೀನಟ್ಸ್ ಅಥವಾ ಸ್ಪೈನಾಚ್ ಈ ಥರ ಪದಾರ್ಥ ಹೆಚ್ಚಾಗಿ ಸೇವಿಸೋರಲ್ಲಿ ಕೂಡ ಈ ಸಮಸ್ಯೆಗಳು ಕಂಡು ಬರ್ತಾ ಹೋಗುತ್ತೆ. ಮತ್ತು ಮಾನಸಿಕ ಖಿನ್ನತೆ, ಆತಂಕಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಥೈರಾಯ್ಡ್ ಸಮಸ್ಯೆ. ಸೊ ಅಂದರೆ ಯಾವ ರೀತಿ ಇದು ಪ್ರಭಾವ? ಖಂಡಿತವಾಗಿಯೂ ನೋಡಿ, ನಾನು ಮೊದಲೇ ಹೇಳಿದಾಗ ಇದು ಒಂದು ಮೆಟಬಾಲಿಕ್ ಹಾರ್ಮೋನ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ಫಂಕ್ಷನ್ಸ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಸೆಲ್ಸಲ್ಲಿ ಅದು ಫಂಕ್ಷನ್ ಮಾಡೋದಕ್ಕೆ ಈ ಥೈರಾಯ್ಡ್ ಹಾರ್ಮೋನ್ ಅತ್ಯವಶ್ಯಕ ಅಂತಲೇ ಹೇಳ್ಬೋದು. ಸೊ ಯಾವಾಗ ಈ ಹಾರ್ಮೋನ್ಸಲ್ಲಿ ಕೊರತೆ ಉಂಟಾಗುತ್ತೆ ಆವಾಗ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ, ತುಂಬ ಅತಿ ಬೇಗ ಖಿನ್ನತೆ ಉಂಟಾಗುವಂಥದ್ದು, ಮತ್ತು ಚಿಕ್ಕ ವಿಷಯಕ್ಕೂ ಸಿಟ್ಟು ಬರುವಂಥದ್ದು, ಮೆಂಟಲ್ ಇರಿಟೇಷನ್ ಅಂತ ಹೇಳ್ತೀವಿ. ಸೊ ಈ ಇರಿಟೇಷನ್ ಬರುವಂಥದ್ದು, ಮತ್ತು ಕೋಪ ಮಾಡ್ಕೊಳ್ಳುವಂಥದ್ದು, ಮತ್ತು ಕಾನ್ಸಂಟ್ರೇಷನ್ ಇಲ್ಲದೆ ಇರೋವಂಥದ್ದು, ತುಂಬ ಅನೇಕ ಥರ ತೊಂದರೆಗಳು ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಇದು ಅನುವಂಶೀಯ ಅದು ಹೊರತುಪಡಿಸಿ ಈಗ ಅಂಡರ್ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಕ್ಸಸೈಸ್ ಇರಲ್ಲ ಅವ್ರಿಗೆ, ಫುಡ್ ಸಿಸ್ಟಮ್ ಏನೇನೋ ಇರ್ರೆಗ್ಯುಲಾರಿಟಿ ಆಗಿಬಿಟ್ಟಿರುತ್ತೆ. ಸೊ ಅಂಥವರಲ್ಲಿ ಥೈರಾಯ್ಡ್ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಕೂತ್ಕೊಂಡು, ಅವ್ರಿಗೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ರೆಸ್ಟ್ ಇರಲ್ಲ, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾರೆ. ಖಂಡಿತವಾಗಿ ಇದೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರೋದ್ರಿಂದ ಸೊ ಡೆಫಿನೆಟ್ಲಿ ಚಾನ್ಸಸ್ ಇದ್ದೇ ಇರುತ್ತೆ. ಔಟ್ ಆಫ್ 100 30 to 40% ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಗೈಟರ್ ಅಂದರೆ ಏನು ಅಂತ ಹೇಳ್ತೀರಾ? ಗೈಟರ್ ಅಂತ ಅಂದಾಗ ನೋಡಿ, ಈ ಹೈಪೋಥೈರಾಯ್ಡಿಸಮ್ ಅಂತ ಏನು ಹೇಳಿದೆ ಅಂದರೆ ಥೈರಾಯ್ಡ್ ಹಾರ್ಮೋನ್ಸು ಸರಿಯಾಗಿ ಉತ್ಪತ್ತಿ ಆಗದಲ್ಲೇ ಇರೋವಂಥದ್ದಕ್ಕೆ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಈ ಥರ ಆಗುವಂಥದ್ದು. ಸೊ ಈ ರೀತಿಯಾಗಿ ಈ ತೊಂದರೆನ ಚಿಕಿತ್ಸೆನ ಸರಿಯಾಗಿ ಈ ಕಾಯಿಲೆಗೆ ಚಿಕಿತ್ಸೆ ತಗೊಳ್ಳದೆ ಹೋದಲ್ಲಿ ಆವಾಗ ಅದು ಕಾಂಪ್ಲಿಕೇಶನ್ಸ್ ಆಗಿ ಗಾಯ್ಟರ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಥೈರಾಯ್ಡ್ ಗ್ರಂಥಿ ಊದ್ಕೊಂಡಿರೋವಂಥದ್ದು, ಅದನ್ನು ನಾವು ಗಾಯ್ಟರ್ ಅಂತ ಕರಿತೇವೆ. ಸೊ ಇದಕ್ಕೆ ಚಿಕಿತ್ಸೆ ಮೊದಲೇ ತಗೊಂಡಿದ್ದಲ್ಲಿ ಗಾಯ್ಟರ್ ಅನ್ನೋದನ್ನ ತಪ್ಪಿಸ್ಬೋದು. ಕೆಲವರಲ್ಲಿ ಸ್ಟ್ರೈಟ್ ಅವೇ ಅವ್ರಿಗೆ ಥೈರಾಯ್ಡ್ ಗ್ರಂಥಿ ಊದ್ಕೊಳ್ಳೋಂಗೆ ಕಾಣಿಸ್ಕೊಂಡು ಸಿಂಪ್ಟಮ್ಸ್ ಕಾಣಿಸ್ತಾ ಬರುತ್ತೆ. ಮತ್ತು ಕೆಲವರಲ್ಲಿ ಸಿಂಪ್ಟಮ್ಸ್ ಏನೂ ಇರಲ್ಲ, ಅಂದರೆ ಅವರು ಚೆಕ್ ಇದು ಥೈರಾಯ್ಡ್ ಲೆವೆಲ್ಸ್ ಚೆಕ್ ಮಾಡಿದಾಗ ಬ್ಲಡ್ ಲೆವೆಲ್ಸಲ್ಲಿ T3 T4 ಅಥವಾ TSH ಅದರಲ್ಲಿ ವೇರಿಯೇಷನ್ಸ್ ಕಂಡು ಬರುತ್ತೆ. ಅದನ್ನು ನಾವು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ.
ಸೊ ಥೈರಾಯ್ಡ್ ಪ್ರಾಬ್ಲಮ್ ಥೈರಾಯ್ಡ್ ಕ್ಯಾನ್ಸರ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಅಂತ, ಅಂದರೆ ಏನು ಕ್ಯಾನ್ಸರ್ ಅಂದರೆ? ಥೈರಾಯ್ಡ್ ಕ್ಯಾನ್ಸರ್ ಅಂತ ಕೂಡ ಹೇಳ್ತೀವಿ. ಅದು ಒಂದು ಕಾಯಿಲೆ, ಅದು ಒಂದು ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಕಾಯಿಲೆ. ಸೊ ಇದರಲ್ಲೂ ಕೂಡ ಥೈರಾಯ್ಡ್ ಗ್ರಂಥಿಲಿ ಒಂದು ನಾಡ್ಯೂಲ್ಸ್ ಅಂತ ಹೇಳ್ಬಿಟ್ಟು ಅದು ಫಾರ್ಮ್ ಆಗುವಂಥದ್ದು. ಕ್ಯಾನ್ಸರ್ ಅಂತ ಬಂದಾಗ ಎಗೈನ್ 2 ಥರದ ವಿಧವಾಗಿರುತ್ತೆ. ಒಂದು ಮ್ಯಾಲಿಗ್ನೆಂಟ್ ಅಂತ ಹೇಳ್ತೀವಿ, ಒಂದು ಬಿನೈನ್ ಅಂತ ಹೇಳ್ತೀವಿ. ಸೊ ಮ್ಯಾಲಿಗ್ನೆಂಟ್ ಅನ್ನೋದು ಬೇಗ ಫಾಸ್ಟ್ ಸ್ಪ್ರೆಡ್ಡಿಂಗ್ ಅಂತಲೇ ಹೇಳ್ಬೋದು. ಸೊ ಅದು ಬೇಗ ಸ್ಪ್ರೆಡ್ ಆಗುತ್ತೆ. ಅದನ್ನು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಹೇಳ್ತೀವಿ. ಒಂದು ನೀಡಲಲ್ಲಿ ಆ ಥೈರಾಯ್ಡ್ ಟಿಶ್ಯೂನ ತೆಗೆದು ಸೊ ಅದು ಬಯಾಪ್ಸಿಲಿ ನೋಡಿದಾಗ ಅದು ಮ್ಯಾಲಿಗ್ನೆಂಟ್ ಅಥವಾ ಬಿನೈನ್ ಅಂತ ಕಂಡಿಡಿದ್ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಔಷಧಿ ಕೊಡ್ತೀವಿ. ಅದು ಸ್ಪ್ರೆಡ್ ಆಗ್ತಿದೆ ಅಂತ ಗೊತ್ತಾದಲ್ಲಿ ಆವಾಗ ಸರ್ಜರಿ ಆಪ್ಷನ್ಸ್ ಇರುತ್ತೆ. ಅದೇನಾದರೂ ಅದು ಮ್ಯಾಲಿಗ್ನೆಂಟ್ ಅಲ್ಲ ಬಿನೈನ್ ಅಂತ ಆದಲ್ಲಿ ಅವ್ರಿಗೆ ಸೂಕ್ತವಾದಂಥ ಔಷಧಿ ತೊಗೊಂಡ್ರೆ ಖಂಡಿತವಾಗಿಯೂ ಗುಣ ಆಗುತ್ತೆ. ಸೊ ಇನ್ ಕೇಸ್ ಥೈರಾಯ್ಡ್ ಸಮಸ್ಯೆ ಗೊತ್ತೇ ಆಗಲಿಲ್ಲ ಅವ್ರಿಗೆ, ಸೊ ಅದು ಪ್ರೈಮರಿ ಸ್ಟೇಜ್ ಮೀರ್ಬಿಟ್ಟಿತ್ತು, ಅವಾಗ ಏನೆಲ್ಲ ಅಪಾಯಗಳಿರುತ್ತೆ ಮತ್ತು ಹೇಗೆ ಕ್ಯೂರ್ ಮಾಡ್ಬೋದು ಅಂತ ಆ ಟೈಮಲ್ಲಿ? ಖಂಡಿತವಾಗಿ ಸಿಮ್ಟಮ್ಸ್ ನಾನು ಹೇಳಿದಾಗೆ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂತಲೇ ಹೇಳ್ಬೋದು. ಅಂದರೆ ನಾನಾ ಥರದ ಸಿಮ್ಟಮ್ಸ್ ಕಾಣಿಸ್ಕೊಳ್ತಾ ಬರುತ್ತೆ. ಕೆಲವರಿಗೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಬೋದು, ಕೆಲವ್ರಿಗೆ ಡ್ರೈನೆಸ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ, ತುಂಬ ಸ್ಕಿನ್ನು ತುಂಬ ಡ್ರೈ ಆಗಿ ಮತ್ತು ಇಚ್ಚಿ ಸ್ಕಿನ್ ಅಂತ ಹೇಳ್ತೀವಿ. ಮತ್ತು ಕೆಲವ್ರಿಗೆ ಕ್ರಾಂಪ್ಸ್ ಇರೋವಂಥದ್ದು ಇನ್ ದ ಮಸಲ್ಸ್ ಅಂತ ಹೇಳ್ತೀವಿ. ಸೊ ಈ ತುಂಬ ಅನೇಕ ಥರ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಥೈರಾಯ್ಡಲ್ಲಿ. ಸೊ ಅದನ್ನು ಗುರುತಿಸ್ಬಿಟ್ಟು ಸೂಕ್ತವಾಗಿರೋಂಥ ಟೆಸ್ಟ್ ಮಾಡಿದ ನಂತರ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಆಗ ಕೊಟ್ಟಲ್ಲಿ ಗುಣ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ. ವೀಕ್ಷಕರೇ, ಥೈರಾಯ್ಡ್ ಸಮಸ್ಯೆ, ಥೈರಾಯ್ಡ್ ಪ್ರಾಬ್ಲಮ್ ಎಷ್ಟು ಯಾರ್ಯಾರಿಗೆಲ್ಲ ಕಾಣಿಸ್ಕೊಳ್ಳುತ್ತೆ, ಅದರಲ್ಲೂ ಸ್ತ್ರೀಯರಲ್ಲಿ ಯಾಕೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಥೈರಾಯ್ಡ್ ಸಮಸ್ಯೆ ನಿಮ್ಮಲ್ಲೂ ಇದ್ದರೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ ಪರಿಹಾರ ತಿಳ್ಕೊಳ್ಳಿ. ಈಗೊಂದು ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.